ಸತ್ತಂತಹ ಓರ್ವ ವ್ಯಕ್ತಿಯ ಆತ್ಮ ತನ್ನ ಹೆಣದ ಪಕ್ಕದಲ್ಲೇ ನಿಂತು ಬಂದಂಥವ್ರನ್ನೆಲ್ಲ ನೋಡಿ ಕುಹಕವಾಗಿ ನಗ್ತಿತ್ತಂತೆ. ಅಲ್ಲೇ ಅಲೀತಿದ್ದಂಥ ಮತ್ತೊಂದು ಆತ್ಮ ಈ ಆತ್ಮದ ಪಕ್ಕದಲ್ಲಿ ಬಂದು ನಿಂತು, ಯಾಕಣ್ಣ ಹಿಂಗೆ ನಗ್ತಿದ್ಯಾ, ನಿಮ್ಮ ಸಂಬಂಧಿಕರನ್ನ ನೋಡಿ ಅಂದಾಗ ಈ ಆತ್ಮ ಹೇಳ್ತಂತೆ ಇನ್ನೊಂದು ಆತ್ಮಕ್ಕೆ, ಅಲ್ಲ ಕಣಣ್ಣ, ನಿನಗೂ ಇದೇ ರೀತಿ ಆಗಿರುತ್ತೆ ಅನುಭವ ನೋಡು, ನನ್ನನ್ನು ನೋಡಿದ್ರೆ ಮುಖ ತಿರುಗಿಸ್ಕೊಂಡು ಹೋಗ್ತಾ ಇದ್ರು ಅಂಥವ್ರು, ನಾನು ಅವರು ಏನೋ ಭಾಳ ಚೆನ್ನಾಗಿದ್ವಿ ಅನ್ನೋ ರೀತಿ ಬಿಕ್ಕಿ ಬಿಕ್ಕಿ ಹತ್ತು ನಾಟಕ ಆಡ್ತಾ ಇದ್ದಾರೆ ಎಲ್ರ ಮುಂದೆ. ಹಾಗೆ ಕೇಳಿದ್ರೂ ಗೌರವ ಕೊಡ್ತಿರ್ಲಿಲ್ಲ, ಅಂಥವ್ರೆಲ್ಲ ಕಾಲು ಮುಟ್ಟು ನಮಸ್ಕಾರ ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ನಾನು ತಿನ್ನ ಬಿಟ್ಟ ಅಂತ ಕೇಳೋರೇ ಗತಿ ಇರಲಿಲ್ಲ ಕಣಣ್ಣ. ನನ್ನ ಮಗ ಒಬ್ಬ ಹೇಳ್ತಾ ಇದ್ದಾನೆ, ಹಂಗೆ ಮಾಡಿಸ್ತೀನಿ ಊಟ, ಹಿಂಗೆ ಮಾಡಿಸ್ತೀನಿ ತಿಥಿಗೆ ಅಂತ ಎಲ್ರ ಮುಂದೆ ಸ್ಕೋಪ್ ಹೊಡಿತಾ ಇದ್ದಾನೆ. ಇನ್ನು ನಾನೇ ಬಾಯಿ ಬಿಟ್ಟು ಬಟ್ಟೆ ಎಲ್ಲ ಹರಿದೋಗಿದೆ ತಂದ್ಕೊಡ್ರಪ್ಪ ಅಂದರೆ, ನೀನು ಎಲ್ಲೋಗ್ಬೇಕು ಎಲ್ಲಿ ಬರಬೇಕು ಸುಮ್ಮನಿರು ಅಂತ ಬೈತಿದ್ದಿದ್ದು ನನ್ನ ಇನ್ನೊಬ್ಬ ಮಗ ಎಂಥ ದುಬಾರಿ ಬಟ್ಟೆನ ತಂದು ನಾನು ಹೆಣಕ್ಕಾಗ್ತಿದ್ದಾನೆ ನೋಡು. ನಾವು ಸತ್ತ ಮೇಲೆ ಏನಕ್ಕೆ ಬೇಕು ಈ ಎಲ್ಲ ನಾಟಕಗಳು? ನಮ್ಮ ಹಿಂದೆ ಬೈಕೊಂಡು ತಿರುಗ್ತಿದ್ದವರೆಲ್ಲ ಭಾಳಾನೇ ದುಃಖ ವ್ಯಕ್ತಪಡಿಸ್ತಿರೋದು ನೋಡಿ ನಗದೆ ಇನ್ನೇನು ಮಾಡ್ಲಣ್ಣ. ಬದುಕಿದ್ದಾಗ ತಿರಸ್ಕಾರ, ಸತ್ತಾಗ ಪುರಸ್ಕಾರ, ಅದೇ ಆಗಿದೆ ಈ ಮನುಜನ ಸಂಸ್ಕಾರ. ಅಲ್ಲ ಕಣಣ್ಣ, ನಾವು ಬದುಕಿದ್ದಾಗ ಚೆನ್ನಾಗಿ ನೋಡ್ಕೊಂಡಿದ್ರೆ, ಖುಷಿಯಾಗಿ ನಾವು ಇದ್ದಿದ್ರೆ ನರಳಿ ಸಾಯ್ತಿರ್ಲಿಲ್ಲ, ಖುಷಿಯಿಂದ ಕಣ್ಮುಚ್ತಾ ಇದ್ವಿ, ನಾವು ಒಂದಷ್ಟು ಆಶೀರ್ವಾದ ಮಾಡ್ತಿದ್ವಿ. ಆದರೆ ಅವ್ರಿಗೆ ಗೊತ್ತಿದೆಯೋ ಇಲ್ಲೋ ನನಗಂತೂ ಗೊತ್ತಿಲ್ಲ, ನಮ್ಮನ್ನು ಬಹಳಾನೇ ತುಚ್ಛವಾಗಿ ಕಂಡುಬಿಟ್ರು. ಆಗನ್ಸಿದ್ದು, ಬೇಕಿತ್ತಾ ಇಂತಹ ಮಕ್ಕಳು ನಮಗೆ ಅಂತ. ಮಕ್ಕಳಿಲ್ಲದೆ ಹೋಗಿದ್ದಿದ್ರು ಕೂಡ ಚೆನ್ನಾಗಿರೋದು, ಇವರ ಕೈಯಲ್ಲಿ ನಾವು ತೂಚಿ ಅನ್ನಿಸ್ಕೊಂಡು ಸತ್ವಲ್ಲ ಅನ್ನೋ ಒಂದು ಭಾವನೆ ಬಹಳ ಕಾಡ್ತು. ಈಗ ಇವ್ರು ಆಡ್ತಿರೋ ನಾಟಕ ನೋಡಿ ಏನು ಹೇಳಬೇಕೋ ಗೊತ್ತಾಗ್ತಿಲ್ಲ ಅಂತಂತೆ ಆ ವ್ಯಕ್ತಿಯ ಆತ್ಮ. ಸ್ನೇಹಿತರೆ, ಎಲ್ಲರಲ್ಲಿ ಒಂದು ವಿನಂತಿ ಏನಪ್ಪ ಅಂತ ಹೇಳಿದ್ರೆ, ವಯಸ್ಸಾದಂತಹ ಕಾಲದಲ್ಲಿ ಕೆಲವರು ಬದಲಾಗ್ತಾರೆ. ತುಂಬ ಚಿಕ್ಕ ಪುಟ್ಟ ವಿಚಾರಕ್ಕೂ ಸಿಟ್ಟು ಬರುತ್ತೆ, ಬಹಳ ವಿಚಿತ್ರವಾದಂಥ ರೀತಿಯಲ್ಲಿ ಕೂಡ ಕೆಲವರು ನಡ್ಕೊಳ್ಳೋದು ಇದೆ. ದೊಡ್ಡವರಾದ ನಂತರ 60ರ ನಂತರ ಕೆಲವರ ಬದಲಾವಣೆಗಳಾಗತ್ತೆ ಅವರ ನಡವಳಿಕೆಗಳಲ್ಲಿ. ಆದರೆ ಅನುಸರಿಸ್ಕೊಂಡು ಹೋಗಬೇಕಾಗಿರೋದು ಚಿಕ್ಕವರಲ್ವ. ನಾವೊಂದು ಪುಟ್ಟ ಆತ್ಮಾವಲೋಕನ ಮಾಡ್ಕೊಳ್ಳೋಣ, ನಮ್ಮ ಮನೆಯಲ್ಲಿರುವಂಥ ಹಿರಿಯರ ಜೊತೆಗೆ ನಮ್ಮ ವರ್ತನೆ ಹೇಗಿದೆ ಅಂತ. ತಪ್ಪಿದ್ರೆ ಸರಿಪಡಿಸ್ಕೊಳ್ಳೋಣ ಅಲ್ವಾ? ಯಾಕಂದರೆ ಮುಂದಿನ ದಿನ ನಾವು ಕೂಡ ವೃದ್ಧರಾಗ್ತೀವಿ. ನಮ್ಮ ಮಕ್ಕಳು ನಮ್ಮ ಜೊತೆ ಆ ರೀತಿ ನಡ್ಕೊಳ್ಬಾರ್ದು ಅಂದರೆ ನಾವು ಸರಿ ಇರಬೇಕು. ಏನಂತೀರಾ?